ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ಅನಂತ ನಮನಗಳು. ಇವತ್ತಿನ ದಿವಸ ನಮ್ಮ ಗಿಲ್ಲಿ ಮಹಾರಾಜ್ ಹಾಗೂ ಕೆಂಡಸಂಪಿಗೆ ಕಾವ್ಯ ಅವರ ಕುರಿತು ಮಾತನಾಡ್ತೀನಿ ಅಂತ ನಿನ್ನೆನೆ ಹೇಳಿದ್ದೆ. ನಾನು ಮಾತನಾಡ್ಲಿಕ್ಕೆ ಮುಖ್ಯ ಕಾರಣ ಏನಂದ್ರ, ನಮ್ಮ ವೀಕ್ಷಕರೊಬ್ಬರು ಅವರು ಗಿಲ್ಲಿ ಮತ್ತು ಕಾವ್ಯ ಅವರ ಅಭಿಮಾನಿಗಳು ಕೂಡ. ಗಿಲ್ಲಿ ಕಾವ್ಯ ಅವರ ಅಭಿಮಾನಿಗಳು ಪುರಿ ಜಗನ್ನಾಥ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ರಸೀದಿಯನ್ನ ಮಾಡಿಸಿ ಗಿಲ್ಲಿ ಕಾವ್ಯ ಅವರ ಫೋಟೋವನ್ನ ಹಿಡಿದು ಸಂಕಲ್ಪವನ್ನ ಮಾಡಿ ಇವರಿಬ್ಬರ ವಿವಾಹ ಆದಷ್ಟು ಬೇಗನೆ ಆಗಲಿ ಅಂತ ದೇವರಲ್ಲಿ ಹರಕೆಯನ್ನ ಹೊತ್ತು ಆ ದೇವಸ್ಥಾನದ ಗೋಪುರದ ಮೇಲ್ಗಡೆ ಧ್ವಜವನ್ನ ಕಟ್ಟಿಸಿ ಬಂದಾರ ಅಂತ ಸುದ್ದಿ. ಅದಕ್ಕೆ ಸಂಬಂಧಪಟ್ಟಂತಹ ಫೋಟೋ ಮತ್ತು ವಿಡಿಯೋವನ್ನ ಅವರು ಕಳಿಸಿಕೊಟ್ಟಿದ್ದಾರೆ ನನಗೆ. ಸರ್, ಈ ಕುರಿತು ತಾವ್ ಯಾಕೊಂದು ಕಂಟೆಂಟ್ ಮಾಡಬಾರ್ದು ಅಂತ. ನಮಗೇನ್ರಿ, ಹೊಸ ವಿಷಯಗಳು ಸಿಕ್ಕರ್ ಸಾಕು, ಕಂಟೆಂಟ್ ಮಾಡ್ತೀವಿ. ನಮಗೇನ್ ಕೆಲಸ? ಕಂಟೆಂಟ್ ಮಾಡುದ ನಮ್ಮ ಉದ್ದೇಶ ಅಲ್ವಾ? ಇನ್ನೇನು ಅವು ಒಳ್ಳೆವಿರ್ಬೇಕು, ಯಾರಿಗೂ ಹಾರ್ಮ್ ಮಾಡುವಂಗಿರ್ಬಾರ್ದು. ಅಲ್ಲ, ನಾವೆಷ್ಟೇ ಒಳ್ಳೆ ಮಾತಾಡಿದ್ರು ಕೆಲವ್ರು ಹಾರ್ಮ್ ಮಾಡ್ಕೊಂತಾರ, ಆ ಮಾತ್ ಬೇರೆ. ಅದು ಹಂಗ ಹಾರ್ಮ್ ಮಾಡ್ಕೊಳ್ಳಿ, ನಮ್ದೇನ್ ತಕರಾರಿಲ್ಲ. ಬಟ್ ನಾವ್ ಯಾರಿಗೂ ಹಾರ್ಮ್ ಮಾಡಬಾರ್ದು. ಜಗನ್ನಾಥ ಅಲ್ಲಿಗೆ ಹೋಗಿ ವಿಡಿಯೋ ಮಾಡಿದಾರ ಅದನ್ನೆಲ್ಲ. ಅಲ್ಲೇ ಮೇಲ್ಗಡೆ, ಗೋಪುರದ ಮೇಲ್ಗಡೆ ಒಬ್ಬ ವ್ಯಕ್ತಿ ಹತ್ತಿ ಆ ಧ್ವಜವನ್ನ ಅಲ್ಲಿ ಕಟ್ಟಿ ಬಂದಾರ, ಸಂಕಲ್ಪ ಮಾಡಿದಾರ ಅಂತ ನನಗ ಇದ್ರ ಬಗ್ಗೆ ಸೀರಿಯಸ್ ಆಗಿ ಆಲೋಚನೆ ಮಾಡ್ತಾ ಇದ್ದಾರ ಅಂತ. ಈ ಅಭಿಮಾನ ಮತ್ತು ಅಭಿಮಾನಿ ಈ ವಿಷಯ ಬಹಳ ವಿಚಿತ್ರದ. ಇದು ಒಂದ್ಸಾರಿ ತಲೆ ಒಳಗೆ ಸೇರಿ ಬಿಡ್ತಪ್ಪ ಅಂತಂದ್ರ ಅಷ್ಟು ಸುಲಭವಾಗಿ ಹೋಗುದಿಲ್ಲ ಇದು. ಒಟ್ಟು ಇವರಿಬ್ರು ಮದುವೆ ಆಗ್ಬೇಕು, ಇವರಿಬ್ರು ಒಂದಾಗಿ ಜೀವನ ಮಾಡ್ಬೇಕು, ಅದನ್ನು ನೋಡಿ ನಾವು ಸಂತೋಷ ಪಡ್ಬೇಕು ಅನ್ನೋರ ಸಂಖ್ಯೆ ಇನ್ನೂ ಅದ. ಅವರಿಬ್ರು ಮದುವೆ ಆಗ್ತಾರೋ ಬಿಡ್ತಾರೋ ಅದು ಬೇರೆ ವಿಷಯ. ಆದ್ರ ಅಭಿಮಾನಿಗಳ ಮನಸ್ಸು ನೋಡ್ರಿ ಯಾವ ತರ ಐತಿ. ಇಂಥ ಪ್ರಯತ್ನವನ್ನು ಕೂಡ ಮಾಡ್ತಾರ. ಅವರಿಗೋಸ್ಕರ ಹೋಗಿ ಸಂಕಲ್ಪ ಮಾಡಿ ಈ ತರ ಧ್ವಜವನ್ನು ಕಟ್ಸು ಕೆಲಸ ಮಾಡ್ತಾರ ಅಂದ್ರೆ ಬಹಳ ಆಶ್ಚರ್ಯ ಆಗ್ತದೆ. ಆಮೇಲೆ ಒಬ್ರು ಅಭಿಮಾನಿಗಳು ಬ್ಯಾಲಿನ ಮೇಲೆ ಫೋನ್ ಮಾಡ್ತಾ ಇರ್ತಾರ ನಮಗ ಗದಗಿನಿಂದ. ಬಹಳ ಒಳ್ಳೆಯವರು ಅವರು, ಹಿರಿಯರು. ಇಲ್ಲ, ಮೊನ್ನೆ ಗಿಲಿ ಒಳಗ ಕಾವ್ಯ ಅವರು ಗಿಲ್ಲಿ ಅವ್ರ ಜೊತೆಗೆ ಫೋನ್ ನಲ್ಲಿ ಮಾತಾಡಿದ್ದು, ಆ ವಿಷಯ ಒಂದಷ್ಟು ನಿಮ್ಮ ವಿಡಿಯೋದಲ್ಲಿ ಪ್ರಸ್ತಾಪ ಮಾಡಲ್ಲ ಅಂತ ಹೇಳಿದ್ರು. ಆ ಸಂದರ್ಭದಲ್ಲಿ ನನ್ನ ಕಣ್ಣಿನ ಆಪರೇಷನ್ ಆಗಿತ್ತು, ಹೀಗಾಗಿ ವಿಡಿಯೋ ಮಾಡೋ ಪರಿಸ್ಥಿತಿ ಒಳಗೆ ನಾನು ಇರ್ಲಿಲ್ಲ, ವಿಡಿಯೋ ಮಾಡ್ಲಿಲ್ಲ. ಸಾಮಾನ್ಯವಾಗಿ ಕಾವ್ಯ ಅವರು, ನಾನು ಮೊದಲಿನಿಂದ ಹೇಳ್ಕೊತ ಬಂದೀನಿ, ಅವರು ಸುಲಭವಾಗಿ ಮೂವ್ ಆಗುವವರಲ್ಲ. ಅವರು ಒಂದಷ್ಟು ಆಲೋಚನೆಯನ್ನ ಜಾಸ್ತಿ ಮಾಡ್ತಾರ. ಅಲ್ಲ, ತಮ್ಮ ಬಾಳೆಕ ತಮ್ಮ ಬದುಕಿಗೆ ಎಲ್ರೂ ಆಲೋಚನೆ ಮಾಡ್ಲೇಬೇಕು. ನಾನೇನ್ ಕಣ್ಣು ಮುಚ್ಕೊಂಡು ಮುಂದುವರಿ ಅಂತ ಹೇಳಲ್ಲ. ಬಟ್ ಆ ಆಲೋಚನೆ ಕೂಡ ವಿಪರೀತ ಆಗಬಾರ್ದು. ಬರೀ ನಾವು ಆಲೋಚನೆ ಮಾಡ್ಕೊತ ಕೂತೀವಿ ಅಂದ್ರೆ ಮುಂದೆ ಪ್ರಗತಿ ಕಾಣೋದು ಯಾವಾಗ? ಅದಕ್ಕ ಸಮಯ ಸಂದರ್ಭಕ್ಕನುಸಾರವಾಗಿ ನಾವು ಜೀವನದೊಳಗೆ ಮೂವ್ ಆಗ್ಬೇಕಾಗ್ತದೆ. ಆಮೇಲೆ ಅದು ಎಲ್ರಿಗೂ ಬರಲ್ಲ. ಈಗ ಗಿಲ್ಲಿ ಸ್ವಭಾವ ಕಾವ್ಯಾಗ ಬಾ ಅಂದ್ರೆ ಹೇಗೆ ಬರ್ತ್ರಿ? ನೋ ಚಾನ್ಸ್. ಮತ್ತ ಕಾವ್ಯ ಅವ್ರ ಸ್ವಭಾವ ಗಿಲ್ಲಿ ಅವ್ರಿಗೆ ಬಾ ಅಂದ್ರೂ ಬರಂಗಿಲ್ಲ. ದಟ್ ಇಸ್ ಆಲ್ಸೋ ನಾಟ್ ಈಸಿ. ಹಂಗೆ ನಾವೆಲ್ಲರೂ ಇದೇ ತರ ಇರುವುದು. ನಾನೇನು ಬಹಳ ಒಳ್ಳೆ ಮನುಷ್ಯ, ಬಹಳ ಸಾಚ, 100ಕ್ಕೆ 100 ಪರಿಶುದ್ಧ ಅಂತ ಹೇಳಲ್ಲ. ನಾನು ಮನುಷ್ಯ ಅಲ್ವಾ?
ಏನಾದ್ರೂ ಸಣ್ಣ ಪುಟ್ಟ ಲೋಪದೋಷಗಳು ಇದ್ದಾಗ ನಾವು ಮನುಷ್ಯರಾಕಿವಿ, ಇಲ್ಲಂತಂದ್ರೆ ದೇವರಾಗಿ ಬಿಡ್ತಿದ್ವಿ ನಾವು. ಋಷಿ ಮುನಿಗಳಾಗಿ ಬಿಡ್ತಿದ್ವಿ. ಅದಕ್ಕ ನಾವು ಈ ಬದುಕನ್ನ ಬಹಳ ಈಸಿಯಾಗಿ ತಗೋಬೇಕು. ಮತ್ತು ಈ ಅಭಿಮಾನ ಅನ್ನೋದು ಕೂಡ ಬಹಳ ವಿಪರೀತಕ್ಕೆ ಹೋಗಬಾರ್ದು. ಅಭಿಮಾನಿಗಳಿಗೆ ಒಂದೆರಡು ಕಿವಿ ಮಾತನ್ನ ಹೇಳುವ ಒಂದು ವಿಡಿಯೋ ಕೂಡ ಮಾಡ್ಬೇಕು ಅಂತ ನನ್ನ ಆಲೋಚನೆ ಐತಿ. ಒಂದು ವಿಡಿಯೋ ಮಾಡ್ತೀನಿ, ದಯವಿಟ್ಟು ನನ್ನ ವಿಡಿಯೋಗಳನ್ನ ನೋಡ್ರಿ. ನಾವು ಆರೋಗ್ಯದ ಬಗ್ಗೆ, ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಬಹಳಷ್ಟು ಒಳ್ಳೊಳ್ಳೆಯ ಕಂಟೆಂಟ್ ಗಳನ್ನು ಕೊಡ್ತಾ ಇರ್ತೀನಿ ನಾನು. ನೋಡ್ರಿ, ಅದರ ಲಾಭವನ್ನ ತಗೊಳ್ರಿ. ಭವಿಷ್ಯತ್ತಿನಲ್ಲಿ ಯಾವುದೇ ದೊಡ್ಡ ದೊಡ್ಡ ಕಾಯಿಲೆ ಬರದೇ ಇರಂಗ ಜೀವನವನ್ನ ಸಾಗಸ್ರಿ, ಖುಷಿಯಾಗಿ ಇರ್ರಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್. ದಯವಿಟ್ಟು ಸಬ್ಸ್ಕ್ರೈಬ್ ಆಗ್ರಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ನಮಗೆ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು.